ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೇಘನಾ ಕುಕ್ಕಿಂಗ್ ಬ್ಲಾಗ್. ಇದು ಒಂದು ರೆಸಿಪಿ ಮೊಳಕೆ ಕಟ್ಟಿದ ಸಾಂಬಾರು. ಇದು ಹಸಿಯಾಗಿ ಕೂಡ ನೀವು ತಿನ್ಬೋದು. ನೋಡಿ ಎಷ್ಟು ಉದ್ದ ಮೊಳಕೆ ಬಂದಿದೆ ಅಂತ. ಇದು ಒಂದು ಡೇನಲ್ಲಿನೇ ನೀವು ಮೊಳಕೆ ಬರ್ಸ್ಕೊಬೋದು. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಇದು ನಾನು 1 ಕಪ್ಪಷ್ಟು ನಾನು ಮೊಳಕೆ ಕಾಳು ತೊಗೊಂಡಿದ್ದೀನಿ. ಅದೆಲ್ಲ ಮಿಕ್ಸ್ ತೊಗೊಂಡಿರೋದು ನಾನು. ಆಮೇಲೆ 2 ಈರುಳ್ಳಿ ಅದು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ, ಶುಂಠಿ 1 ಇಂಚಷ್ಟು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ, ಸ್ವಲ್ಪ ತೆಂಗಿನಕಾಯಿ, ಮಸಾಲೆ ಜಾಸ್ತಿ ಆಗಿಬಿಡುತ್ತೆ ಅಂತ ಸ್ವಲ್ಪ ತೆಂಗಿನಕಾಯಿ, ಮತ್ತು 1 ಟೊಮೊಟೊ ತೊಗೊಂಡಿರೋದು, 4 ಚಕ್ಕೆ, 4 ಲವಂಗ, 2 ಸ್ಪೂನ್ ಸಾಂಬಾರು ಪೌಡರು, ಅರ್ಧ ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ. ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿ ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಕೆಂಪು ಹುರ್ಕೊಬೇಕು, ಅದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ಗಂಟೆ ಹುರ್ಕೊಬೇಕು. ಅದಾದಮೇಲೆ ಬೆಳ್ಳುಳ್ಳಿನೂ ಅದಕ್ಕೆ ಆ್ಯಡ್ ಮಾಡ್ಕೊತೀನಿ. ಬೆಳ್ಳುಳ್ಳಿನೂ ಅದರಲ್ಲೇ ಹುರ್ಕೊಬೇಕು. ನೋಡಿ ಯಾವ ಥರ ಕೆಂಪು ಹುರ್ಕೊಬೇಕಾಗುತ್ತೆ ಅಂತ. ನೋಡಿ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಫ್ರೈ ಮಾಡ್ಕೊಬೇಕಾಗುತ್ತೆ, ಹಂಗಂತ ಸೀಸಕ್ಕೆ ಹೋಗ್ಬೇಡಿ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನೆಕ್ಸ್ಟು ಅದು ರುಬ್ಕೊಳ್ಳೋಕ್ಕೆ ಎತ್ತಿಕ್ಕೊಳ್ಳಿ. ನೆಕ್ಸ್ಟ್ ಚಕ್ಕೆ, ಲವಂಗ, ಶುಂಠಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಅದಾದಮೇಲೆ ಅರ್ಧ ಸ್ಪೂನ್ ಧನಿಯಾ ಪೌಡರು. ಇದು ಮಸಾಲೆ ಸಾಂಬಾರು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ಅದು ಹುರ್ಕೊಳ್ಳೋದು ಎಂತಕ್ಕೆ ಅಂದರೆ ತುಂಬ ಘಮ ಬರುತ್ತೆ. ಅದು ಹಂಗೆ ಹಸಿಗೇ ಅದು ಪೌಡ್ರ್ ಮಾಡ್ಕೊಂಡಿರ್ತಾರಲ್ಲ ಅದಕ್ಕೋಸ್ಕರ. ಅದಾದಮೇಲೆ ನಾನು ಕಾಯಿ ಕೂಡ ಅದರಲ್ಲೇ ಫ್ರೈ ಮಾಡ್ಕೊಂಡು ರುಬ್ಕೊಳಕ್ಕೆ ಹಾಕ್ಕೊತಾ ಇದ್ದೀನಿ. ಮತ್ತು 1 ಟೊಮೊಟೊ ತೊಗೊಂಡಿದ್ದೆ, ಅದನ್ನು ಹಾಕ್ಕೊಂಡು ಕೊತ್ತಂಬರಿ, ಸಾಂಬಾರು ಪೌಡರ್ 2 ಸ್ಪೂನ್ ಸಾಂಬಾರು ಪೌಡರು, ಸ್ವಲ್ಪ ನೀರು, ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ, ಇಲ್ಲಾಂದರೆ ಎಲ್ಲ ಎಗ್ರಿಬಿಡುತ್ತೆ. ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ. ನೈಸಿಗೆ ರುಬ್ಕೊಳ್ಳಿ. ನೋಡಿ ಯಾವ ಥರ ಇದೆ ಅಂತ ಮುಟ್ಟು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಮತ್ತು ಒಂದು ಕುಕ್ಕರಲ್ಲಿ 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಒಗ್ಗರಣೆಗೆ ನಾನು ಕೊಟ್ಕೊತಿರೋದು ಸಾಸಿವೆ, ಕರಿಬೇವು, ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಹಸಿ ಕಾಳನ್ನೇ ಹಾಕ್ಕೊತಾ ಇದ್ದೀನಿ. ಯಾಕಂತಂದರೆ ಅದು ಹಸಿ ಸ್ಮೆಲ್ ಹೋಗಬೇಕು. ಅದು ನಾವು ಕಟ್ಟಿಕ್ಕಿರ್ತೀವಲ್ಲ, ಅದು ಸ್ಮೆಲ್ ಇರುತ್ತೆ, ಅದು ಹಸಿ ಸ್ಮೆಲ್ ಹೋಗಬೇಕು ಕಾಳಿಂದು. ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಯಾಕಂದರೆ ಅದು ಕಾಳಿಗೆಲ್ಲ ಹಿಡಿಬೇಕು ಉಪ್ಪು, ಅದರಿಂದ ನಾನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋಂತ ಹುರ್ಕೊಳ್ಳಿ. ಅದೇ ಮಸಾಲೆ ಕೂಡ ನಾವು ಆಲ್ರೆಡಿ ಹುರ್ಕೊಂಡಿದ್ದೀವಲ್ಲ, ಅದಕ್ಕೋಸ್ಕರ ನಾನು ಫಸ್ಟೇ ಕಾಳು ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಮಸಾಲೆ ಹಾಕ್ಕೊಂಡು ಅದನ್ನು ಕೂಡ ನಾನು ಹಂಗೆ ಫ್ರೈ ಮಾಡ್ಕೊತಾ ಇದ್ದೀನಿ, ಎಲ್ಲ ಮಸಾಲೆ ಹಿಡಿಬೇಕು ಅಂತ. ನೋಡಿ ಚೆನ್ನಾಗಿ ಬಾಡಿಸ್ತಾನೆ ಇರಿ. ಇದರ ಆದಮೇಲೆ ಜಾರಲ್ಲೇ ಮಸಾಲೆ ಉಳ್ಕೊಂಡಿರುತ್ತಲ್ಲ ಅದಕ್ಕೇ ನೀರು ಹಾಕ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಮತ್ತಿನ್ನೂ 1 ಲೋಟದಷ್ಟು ನೀರು ಹಾಕ್ಕೊಂಡು ಮತ್ತು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ವಿಸಿಲ್ ಮುಚ್ಚಳ ಮುಚ್ಚಿ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಳ್ಳಿ ಸಾಕು. ಅದು ಬೇಗನೆ ಕಾಳು ಬೆಂದೋಗ್ಬಿಡುತ್ತೆ. ತೆಳುವಾಗಿ ಮಾಡ್ಕೊಳ್ಳಿ, ಯಾಕಂತಂದರೆ ಅದು ಧನಿಯಾ ಪೌಡ್ರ್ ಹಾಕಿರೋದ್ರಿಂದ ಫುಲ್ ಗಟ್ಟಿಯಾಗ್ಬಿಡುತ್ತೆ ಸಾಂಬಾರು. ಅದು ಕಾಳು ಸಾಂಬಾರು ಅಲ್ವಾ, ಅದಕ್ಕೋಸ್ಕರ. ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮತ್ತು ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಸೂಪರಾಗೇ ಇರುತ್ತೆ. ಮನೇಲಿ ಮಾಡಿ, ನಾನು ಮಾಡಿರೋ ರೀತಿಯಲ್ಲೇ ನೀವು ಮಾಡಿ ನೋಡಿ ಹೇಗೆ ಟೇಸ್ಟ್ ಬಂದಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.